ನನ್ನ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ ಎಂದಿದ್ದಾರೆ ವಿಕ್ರಮ್ ಸಿಂಗ್. ಗೆಂಡೆಕಟ್ಟೆ ಅರಣ್ಯ ಪ್ರದೇಶದಿಂದ ಕರೆದೊಯ್ಯುವಾಗ ವಿಕ್ರಮ್ ಸಿಂಗ್ ಕೊಟ್ಟಂತಹ ಹೇಳಿಕೆ ಇದು. ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಗ್ ರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಹೇಳಿಕೆಯನ್ನ ನೀಡಿದ್ದಾರೆ. ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸೋಕೆ ಸಂಚು ಮಾಡ್ತಿದ್ದಾರೆ, ನನ್ನ ಅಣ್ಣನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಕೂಗಾಡಿದ್ದಾರೆ ವಿಕ್ರಮ್ ಸಿಂಹ. ಇದಕ್ಕೆಲ್ಲ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ವಿಕ್ರಮ್ ಸಿಂಹ ಹೇಳಿಕೆಯನ್ನ ನೀಡಿದ್ದಾರೆ. ಬಹಿರಂಗವಾಗಿ ಹೇಳ್ತೀನಿ, ಕೈವಾಡ ಇದೆ ಏನು, ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ. ನನ್ನನ್ನ ವ್ಯವಸ್ಥಿತವಾಗಿ ಮಾಡ್ತೇನೆ, ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಿದೆ. ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಈಗಲ್ಲ ಈಗ ಹೇಳ್ತೀನಿ, ಟೈಮ್ ಬರ್ಲಿ ಹೇಳ್ತೀನಿ. ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತೀನಿ. ಕೈವಾಡ ಇದೆ ಏನು, ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ. ನನ್ನನ್ನ ವ್ಯವಸ್ಥಿತವಾಗಿ ಪ್ರಯತ್ನ ಮಾಡ್ತೇನೆ, ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಿದೆ. ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರು ಮಾಧ್ಯಮಗಳಿಗೆ ಕೊಟ್ಟಿರುವಂತಹ ಹೇಳಿಕೆ ಇದು. ಪಿತೂರಿ ಮಾಡ್ತಿದ್ದಾರೆ, ವ್ಯವಸ್ಥಿತವಾದಂತಹ ಸಂಚು ಮಾಡ್ತಿದ್ದಾರೆ, ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಅವರ ನೇರ ಆರೋಪ ಯಾರ ವಿರುದ್ಧ ಅಂತ ಹೇಳಿ ಕಿರಣ್? ವಿದ್ಯಾ ಏನು ಹಾಸನದ ಗೆಂಡೆಕಟ್ಟೆ ಇದೆ, ಗೆಂಡೆಕಟ್ಟೆ ಹೊರವಲಯದಲ್ಲಿ ಏನು ಐಬಿ ಇರೋಂಥದ್ದು, ಫಾರೆಸ್ಟ್ ಗೆಸ್ಟ್ ಹೌಸ್ ಇರೋಂಥದ್ದು. ಆ ಫಾರೆಸ್ಟ್ ಗೆಸ್ಟ್ ಹೌಸ್ ನಲ್ಲಿ ನಿನ್ನೆಯಿಂದನೂ ಕೂಡ ಪ್ರತಾಪ್ ಸಿಂಹನ ಸಹೋದರನಾದ ವಿಕ್ರಮ್ ಸಿಂಹನ ನಿಂತಿದ್ರು, ಅಂದ್ರೆ ವಿಚಾರಣೆಗೆ ಒಳಪಡ್ತಿದ್ರು. ಇಂದು ಬೆಳಿಗ್ಗೆ ಸುಮಾರು 10ರಿಂದ 10ವರೆಗೆ ಆತನನ್ನ ಏನು ಮೆಡಿಕಲ್ ಚೆಕಪ್ಗೋಸ್ಕರ ಆತನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಹೊರಗಡೆ ಕರ್ಕೊಂಡ್ ಬಂದಾಗ ತದನಂತರ ನೇರವಾಗಿ ಆತನ ಏನು ವಿಕ್ರಮ್ ಸಿಂಹನ ಆತನ ಇಮ್ಸ್ ಹಾಸ್ಪಿಟಲ್ ಕರ್ಕೊಂಡ್ಬಂದಂಥದ್ದು. ಕರ್ಕೊಂಡ್ಬಂದು ಅಲ್ಲಿ ವೈದ್ಯಕೀಯ ಪರಿಶೀಲನೆ ಸಹ ಒಳಪಡಿಸ್ತಾರೆ. ತದನಂತರ ಏನು ವೈದ್ಯರ ಕೊಠಡಿಯಿಂದ ಹೊರ ಬರ್ಬೇಕಾದ್ರೆ ನನ್ನ ಮೇಲೆ ವ್ಯವಸ್ಥಿತವಾಗಿ ಪಿತೂರಿ ಮಾಡಿದ್ದಾರೆ, ನನ್ನ ಮೇಲೆ ಮತ್ತೆ ನನ್ನ ಸಹೋದರ ನನ್ನ ಅಣ್ಣನ ಮೇಲೆ ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಾ ಇದ್ದಾರೆ. ಮತ್ತೆ ಏನ್ ನೀವು ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ದೀರಾ, ಆ ಪ್ರಾಮಾಣಿಕ ಅಧಿಕಾರಿ ಬಗ್ಗೆ ನನಗೆಲ್ಲ ಮಾಹಿತಿ ಇದೆ, ಅದನ್ನ ಬಿಟ್ಟಿರ್ತೀನಿ ಅಂತ ಕೂಡ ಹೇಳಿದ್ರು. ಆ ಪ್ರಾಮಾಣಿಕ ಅಧಿಕಾರಿ ಅಂದ್ರೆ ಈ ಹಿಂದೆ ಏನು ಅಲ್ಲಿ ನಂದಗೊಂಡಹಳ್ಳಿಯಲ್ಲಿ ಆ ಅರಣ್ಯ ಪ್ರದೇಶದಲ್ಲಿ ಏನು ಮರವನ್ನ ಕದ್ದಿದ್ರು ಅನ್ನೋ ಆರೋಪ ಮಾಡ್ತಾ ಇರೋಂತ ಮಮತಾ ತಹಶೀಲ್ದಾರ್ ಇದ್ದಾರೆ. ತಹಶೀಲ್ದಾರ್ಗೆ ಎಷ್ಟು ಹೇಳಿದೆ ನೇರವಾಗಿ ಅವ್ರ ಮೇಲೆ ಆರೋಪ ಮಾಡಿರುವಂತದ್ದು. ವಿದ್ಯಾ, ಕಿರಣ್ ಹಾಗೆ ಸಂಪರ್ಕದಲ್ಲೇ ಇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.